ಮಾಡ್ರಿ. ಕೇಸ್ ನಂಬರ್ 623 ಜನ್ ಆಲ್ಫಾ ವರ್ಸಸ್ ಜನ್ ಎಕ್ಸ್. ಏನ್ರಿ ಅದು? ಮೈ ಲಾರ್ಡ್, ಜನ್ ಎಕ್ಸ್ ಅಂದ್ರೆ 1960 ಇಂದ 1994 ತನಕ ಹುಟ್ಟಿರೋ ಜನರೇಷನ್. ಜನ್ ಆಲ್ಫಾ ಅಂದ್ರೆ 2010 ಇಂದ ಈಚೆಗೆ ಹುಟ್ಟಿರೋ ಜನರೇಷನ್. ಓ, ದಿಸ್ ಇಸ್ ಅ ಜನರೇಷನಲ್ ಕೇಸ್. ಓಕೆ, ಪ್ರೊಸೀಡ್. ಲಾಯರ್ಸ್ ಯಾರ್ರಿ? ಸರ್, ನಾವು PTA ಫರ್ಮ್ ಇಂದ ಬಂದಿದೀವಿ. ನಾವು ಜನ್ ಎಕ್ಸ್ ನ ರೆಪ್ರೆಸೆಂಟ್ ಮಾಡ್ತಿದೀವಿ. ವಾಟ್ ಇಸ್ PTA? ಪೇರೆಂಟ್ಸ್ ಟೀಚರ್ ಅಡ್ವೊಕೇಟ್ ಅಂತ, ಯೋರ್ ಆನರ್. ನಾವು CTA ಇಂದ ಬಂದಿದೀವಿ. ನಾವು ಜನ್ ಆಲ್ಫಾನ ರಿಪ್ರೆಸೆಂಟ್ ಮಾಡ್ತಿದೀವಿ. ವಾಟ್ ಇಸ್ CTA? ಚಿಲ್ಡ್ರನ್ ಟೀನ್ ಅಡ್ವೊಕೇಟ್, ಯೋರ್ ಆನರ್. ಕೇಸ್ ಹಾಕಿರೋದು ನಮ್ ಕ್ಲೈಂಟ್ ಇಂದ, ಅದಕ್ಕೆ ನಾವು ಪ್ರಾಸಿಕ್ಯೂಷನ್ ಲಾಯರ್ಸ್. ಓ, ನೀವು ಡಿಫೆಂಡೆನ್ಸಾ? ಇಲ್ಲ ಸರ್, ನಾವು ಪ್ರಾಸಿಕ್ಯೂಟರ್ಸೇ. ನಾವು ಜನ್ ಆಲ್ಫಾ ಮೇಲೆ ಕೇಸ್ ಹಾಕಿದೀವಿ. ನನ್ ಮೇಲೆ ಯಾರು ಕೇಸ್ ಹಾಕಿರೋದು? ಲೇ ಚಿಂಟು, ನೀನ್ ನಮ್ ಮೇಲ್ ಕೇಸ್ ಹಾಕುವಷ್ಟು ಮುಂದೋದ್ರೆ ನಾವೇನ್ ಸುಮ್ನಿರ್ಬೇಕಾ? ಅದಕ್ಕೆ ನಾವು ನಿನ್ ಮೇಲೆ ಕೇಸ್ ಹಾಕಿರೋದು. ಆರ್ಡರ್ ಆರ್ಡರ್. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಸರ್, ಈ ಜನ್ ಎಕ್ಸ್ ನಮ್ಮ ಕಕ್ಷಿದಾರ ಚಿಂಟುಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಅವರ ಫಂಡಮೆಂಟಲ್ ರೈಟ್ಸ್ ಗೆ ಧಕ್ಕೆ ಬರ ಆಗಿದೆ. ಅದಕ್ಕೆ ನಮ್ ಕ್ಲೈಂಟ್ ಗೆ ನೀವೇ ನ್ಯಾಯ ಕೊಡಿಸ್ಬೇಕು, ಯೋರ್ ಆನರ್. ಲೋ ಚಿಂಟು, ನಾವ್ ಏನೇ ಮಾಡಿದೀವಿ ನಿಂಗೆ? ನಿನ್ ಕೇಳಿದ್ದೆಲ್ಲ ಕೊಡ್ಸಿದೀವಲ್ಲ, ಇನ್ನೇನೋ ನಿಂಗೆ? ಆರ್ಡರ್ ಆರ್ಡರ್. ಪ್ರಾಸಿಕ್ಯೂಷನ್ ಜನ್ ಆಲ್ಫಾ, ಗೋ ಹೆಡ್. ಅದಕ್ಕೆ ಈಗ ಜನ್ ಎಕ್ಸ್ ನ ಕಟ್ಕಟೆಗೆ ಕರೆಯಲು ಪರ್ಮಿಷನ್ ಕೇಳ್ತಾ ಇದೀವಿ, ಯೋರ್ ಆನರ್. ನೀವಿಬ್ರು ಎಷ್ಟು ಗಂಟೆಗೆ ಹೇಳ್ತೀರಾ? ನಾನು 6 ಗಂಟೆ. ನಾನು 5 ಗಂಟೆ, ಯಾಕಂದ್ರೆ ಇವರಿಬ್ರು ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ಬೇಕಲ್ಲ. ಚಿಂಟುನ ಎಷ್ಟು ಗಂಟೆಗೆ ಎಬ್ಸ್ತೀರಾ? 7 ಗಂಟೆಗೆ, ಯಾಕಂದ್ರೆ 7:15ಗೆ ಬಸ್ ಬರುತ್ತೆ. ಪಾಯಿಂಟ್ ಟು ಬಿ ನೋಟೆಡ್, ಮೈ ಲಾರ್ಡ್. ನಿಮ್ ಮಗ ಅಕಾಡೆಮಿಕ್ಸ್ ಅಲ್ಲಿ ಹೇಗಿದ್ದಾನೆ? ಅಯ್ಯೋ, ಆವ್ರೇಜ್ ಸರ್. ಮೊದ್ಲೆಲ್ಲ ಚೆನ್ನಾಗಿ ಓದ್ತಿದ್ದ, ಆದ್ರೆ ಬರ್ತಾ ಬರ್ತಾ ರಾಯಲ್ ಕುದ್ರೆ ಕತ್ತ ಆಯ್ತಲ್ಲ, ಆತರ ಆಗಿದೆ. ಪಾಯಿಂಟ್ ಟು ಬಿ ನೋಟೆಡ್, ಮೈ ಲಾರ್ಡ್. ನಿಮ್ ಮಗ ಎಷ್ಟೊತ್ತು ಓದ್ತಾನೆ, ಎಷ್ಟೊತ್ತು ಆಡ್ತಾನೆ ಅಂತ ನಿಮ್ಗೆ ಏನಾದ್ರೂ ಗೊತ್ತಿದ್ಯಾ? ಅಬ್ಜೆಕ್ಷನ್, ಮೈ ಲಾರ್ಡ್. ಈ ಜನ್ ಆಲ್ಫಾಗೆ ಅವ್ರು ಎಷ್ಟೊತ್ತು ಓದ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅಬ್ಜೆಕ್ಷನ್ ಸಸ್ಟೇನ್ಡ್. ರೀ CTA, ಏನ್ರಿ ನಿಮ್ ಪಾಯಿಂಟು? ಮೈ ಲಾರ್ಡ್, ಜನ್ ಎಕ್ಸ್ ಅವರು ಜನ್ ಆಲ್ಫಾನ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಆಟಾಡ್ತಾ ಇದ್ದಾರೆ. ಅದನ್ನ ಪ್ರೂವ್ ಮಾಡೋಕೆ ನಮ್ ಕ್ಲೈಂಟ್ ನ ಕಟ್ಕಟೆಗೆ ಕರೆಯೋಕೆ ಪರ್ಮಿಷನ್ ಕೇಳ್ತಾ ಇದೀವಿ. ಪರ್ಮಿಷನ್ ಗ್ರಾಂಟೆಡ್. ಮಾಸ್ಟರ್ ಚಿಂಟು, ನೀವು ನಿಮ್ಮ ಸ್ವಂತ ತಂದೆ ತಾಯಿಯ ಮೇಲೆ ಯಾಕೆ ಕೇಸ್ ಹಾಕಿದೀರಾ ಅಂತ ತಿಳ್ಕೊಬೋದಾ? ಅವ್ರು ನಂಗೆ ಡ್ರಾಯಿಂಗ್ ಮಾಡೋಕೆ ಬಿಡಲ್ಲ, ಓದ್ಕೋ ಅಂತಾರೆ. ಯೋರ್ ಆನರ್, ದಿಸ್ ಇಸ್ ಆಲ್ಸೋ ಕರ್ಬಿಂಗ್ ಹಿಸ್ ರೈಟ್ ಟು ಎಕ್ಸ್ಪ್ರೆಷನ್. ಚಿಂಟು, ಇನ್ನೇನಾದ್ರೂ ಕಾರಣ ಇದೆಯಾ ಇಲ್ವಾ? ಅದೊಂದೇನಾ? ದಿನಾಗ್ಲೂ ಡಬ್ಬಿಗೆ ಅನ್ನನೇ ಕಳಿಸ್ತಾಳೆ. ಯೋರ್ ಆನರ್, ದಿಸ್ ಇಸ್ ಆಲ್ಸೋ ಕರ್ಬಿಂಗ್ ಹಿಸ್ ರೈಟ್ ಟು ಫುಡ್. ನನ್ ಕಸಿನ್ ಒಬ್ಬ ಟಾಪರ್ ಇದ್ದಾನೆ, ಅವನಿಗೆ ಯಾವಾಗಲೂ ಕಂಪೇರ್ ಮಾಡ್ತಾರೆ. ಯೋರ್ ಆನರ್, ದಿಸ್ ಇಸ್ ಅ ಸೆನ್ಸ್ ಕರ್ಬಿಂಗ್ ಆಫ್ ದ ರೈಟ್ ಟು ಈಕ್ವಾಲಿಟಿ. ಯು ಆರ್ ವಿಟ್ನೆಸ್. ಚಿಂಟು, ಅಪ್ಪ ಅಮ್ಮ ನಿನ್ ಬರ್ಡೇಗೆ ಏನ್ ಗಿಫ್ಟ್ ಕೊಡ್ಸಿದ್ರು? ಸೈಕಲ್ 24 ಗೇರ್ಸ್. ದಟ್ಸ್ ಆಲ್, ಯೋರ್ ಆನರ್. ಇದೊಂದೇ ಎಕ್ಸಾಂಪಲ್ ಸಾಕು ಅವ್ರ ಅಪ್ಪ ಅಮ್ಮ ಇವನ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದಾರೆ ಅಂತ ತೋರ್ಸಕ್ಕೆ. ಸೈಕಲ್ ಕೊಟ್ಟ ತಕ್ಷಣ ಡ್ರಾಯಿಂಗ್ ಮಾಡೋ ಹಕ್ಕನ ಕಿತ್ಕೋಬೋದಾ? ಪೇರೆಂಟ್ಸ್ ಗೆ ತಮ್ಮ ಮಕ್ಕಳಿಗೆ ಏನ್ ಒಳ್ಳೇದು ಏನ್ ಕೆಟ್ಟದು ಅಂತ ಗೊತ್ತಿರುತ್ತೆ. ಆರ್ಡರ್ ಆರ್ಡರ್. You can't fight like this in court. Please maintain the decorum. ಇದ್ರಲ್ಲೂ ಅವ್ರ ಅಪ್ಪ ಅಮ್ಮ ಪ್ರೀತಿಯಿಂದ ನೋಡ್ಕೊಂತ ಇದ್ರೆ ಈ ಚಿಂಟು ಕೆಲವು ಫಂಡಮೆಂಟಲ್ ಡ್ಯೂಟೀಸ್ ನ ಫಾಲೋನೇ ಮಾಡಲ್ಲ. ಆರ್ಟಿಕಲ್ 51A ಪ್ರಕಾರ ಪ್ರತಿಯೊಬ್ಬ ಭಾರತೀಯನು ಕೆಲವು ಫಂಡಮೆಂಟಲ್ ಡ್ಯೂಟೀಸ್ ನ ಫಾಲೋ ಮಾಡ್ಬೇಕು. ಅದರಲ್ಲೂ 10ನೇ ಫಂಡಮೆಂಟಲ್ ಡ್ಯೂಟಿ ಟು ಸ್ಟ್ರೈವ್ ಫಾರ್ ಎಕ್ಸಲೆನ್ಸ್. ಇದೊಂದೇ ಡ್ಯೂಟಿ ಸಾಕು ಸರ್ ಈ ಚಿಂಟುಗೆ ಪನಿಷ್ಮೆಂಟ್ ಕೊಡಕ್ಕೆ. What are you going to prove? ಇದಕ್ಕೆ ನಾವು ಮಿಸ್ಟರ್ ಅಂಡ್ ಮಿಸಸ್ ಜನ್ ಎಕ್ಸ್ ಅವ್ರನ್ನ ಕೆಲವು ಪ್ರಶ್ನೆಗಳು ಕೇಳಬೇಕು. ಮಿಸ್ಟರ್ ಅಂಡ್ ಮಿಸಸ್ ಜನ್ ಎಕ್ಸ್, ನೀವು ಚಿಂಟು ಮೇಲೆ ಕೇಸ್ ಹಾಕಕ್ಕೆ ಏನ್ ಕಾರಣ? ಸರ್, ನಾವು ಚಿಂಟುಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿದ್ದೀವಿ. ಅವನ ಬೆಳವಣಿಗೆಗೆ ನಾವು ಎಲ್ಲ ಮಾಡಿದೀವಿ, ಆದ್ರೆ ಅವನ ಪೊಟೆನ್ಶಿಯಲ್ಗೆ ಪರ್ಫಾರ್ಮೇ ಮಾಡ್ತಾ ಇಲ್ಲ. ಕ್ಯಾನ್ ಯು ಪ್ಲೀಸ್ ಎಲಾಬರೇಟ್? ತಿಂದಿದ್ದ ತಟ್ಟೆ ಲೋಟ ಎಲ್ಲ ತೊಳಿಯಕ್ ಇಡಲ್ಲ, ಆಮೇಲೆ ಬಟ್ಟೆನು ನೆಟ್ಟಾಗಿ ಜೋಡ್ಸೋದಿಲ್ಲ. ಕಳೆದ ಟೆಸ್ಟ್ ಅಲ್ಲಿ 100ಕ್ಕೆ 60 ತೆಗ್ದಿದ್ದಾನೆ. ಇವನ್ಗಿರೋದು ಬರೀ ಒಂದೇ ಒಂದ್ ಕೆಲ್ಸ, ಅದು ಓದೋದು. ಅದನ್ನು ಬಿಟ್ಬಿಟ್ಟು 3 ಹೊತ್ತು ಮೊಬೈಲ್ ನಲ್ಲೇ ಕೂತಿರ್ತಾನೆ. ಮೊದ್ಲೆಲ್ಲ ಚೆನ್ನಾಗಿ ಮಾರ್ಕ್ಸ್ ಬರ್ತಿತ್ತು, ಆದ್ರೆ ಈಗ ಡಿಪ್ ಆಗಿದೆ. ಈಗ್ಲೇ ಹಿಂಗಾದ್ರೆ ಮುಂದೆ ಏನಾಗುತ್ತೆ ಅಂತ ಯೋಚನೆ ಆಗ್ತಾ ಇದೆ. ಯೋರ್ ಆನರ್, ಚಿಂಟು is not performing his basic fundamental duties, so he should be punished, your honor. What does the defense have to say? ಚಿಂಟು ತಪ್ಪಲ್ಲವಾ? ಇಲ್ಲ ಸರ್, ಬೇಕಾದ್ರೆ ನೋಡಿ, ನನ್ನ ಮೊಬೈಲ್ ನಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. We would like to present Chintu's mobile as exhibit number 1, your honor. ಕೊಡಪ್ಪ ಚಿಂಟು.
6 hours ಯೂಸ್ ಆಗಿದೆಯಲ್ಲ ಚಿಂಟು. In that 5 hours is YouTube, 30 minutes gaming, and 30 minutes WhatsApp. What is this, Chintu? ಒಬ್ಬ ಮನುಷ್ಯನ್ಗೆ 24 ಗಂಟೆಯಲ್ಲಿ 8 ಗಂಟೆ ನಿದ್ದೆಲ್ ಹೋಗುತ್ತೆ. ಇನ್ನ 8 ಗಂಟೆ ಸ್ಕೂಲ್, ಊಟ, ತಿಂಡಿ, ಸ್ನಾನ ಎಕ್ಸೆಟ್ರಾ ಎಕ್ಸೆಟ್ರಾ 2 ಗಂಟೆ. ಇನ್ನ ಆಟ ಅರ್ಧ ಗಂಟೆ, ಉಳಿದಿರೋದು 6 ಗಂಟೆ. ಅದರಲ್ಲಿ ಪೂರ್ತಿ 6 ಗಂಟೆ ಈ ಚಿಂಟು ಮೊಬೈಲ್ ಅಲ್ಲೇ ಕಳೀತಾನೆ. ಪ್ರೂಫ್ ನಿಮ್ ಬಳಿಯೇ ಇದೆ ಯೋರ್ ಆನರ್. ಆದ್ರೆ ಅದೇ ಸಮಯನ ಇವನ್ ತನ್ನ ಓದೋದ್ರಲ್ಲಿ ಸ್ಪೆಂಡ್ ಮಾಡಿದ್ರೆ ಇವನ್ ತನ್ನ ಫುಲ್ ಪೊಟೆನ್ಶಿಯಲ್ ನ ರೀಚ್ ಮಾಡ್ಬೋದು. ಆದ್ರೆ ಇಲ್ಲ, ಆಟ ಆಡ್ಬೇಕು, 3 ಹೊತ್ತು ಮೊಬೈಲ್ ನಲ್ಲಿ ಆಟ ಆಡ್ಬೇಕು. ಆರ್ಡರ್ ಡಿಫೆನ್ಸ್ ಏನಾದ್ರು ಹೇಳ್ತೀರಾ? ಯೋರ್ ಆನರ್, ಇಲ್ಲಿ ಗಮನಿಸಬೇಕಾದ ಅಂಶ ಇದೆ. ಗೇಮಿಂಗ್ ಅಲ್ಲಿ ಬರೀ ಅರ್ಧ ಗಂಟೆ ಮಾತ್ರ ಕಳೆದಿದ್ದಾನೆ, ಮಿಕ್ಕಿದ ಸಮಯ ಬೇರೆ ವಿಷಯ ಇದೆ. ಹಾಗಾದ್ರೆ ಬೇರೆ ವಿಷಯಗಳು ಟೈಮ್ ವೇಸ್ಟ್ ಅಲ್ವಾ ಲಾಯರ್ ಸಾಹೇಬ್ರೆ? ಆ ಟೈಮ್ ವೇಸ್ಟ್ ಅಂತ ನೀವ್ ಹೇಗೆ ಹೇಳ್ತೀರಾ? ಆ ಟೈಮ್ ವೇಸ್ಟ್ ಅಲ್ಲ ಅಂತ ನೀವ್ ಹೇಗೆ ಹೇಳ್ತೀರಾ? ಆರ್ಡರ್ ಸರ್, ಮಕ್ಕಳು ಮೊಬೈಲ್ ನೋಡ್ತಾರೆ ಅನ್ನೋದು ಎಲ್ಲಾ ಪೇರೆಂಟ್ಸ್ ಕಂಪ್ಲೇನು. ಆದ್ರೆ ಆ ಮೊಬೈಲ್ ನ ಮಕ್ಕಳು ಕೊಟ್ಟವರು ಯಾರು? ಮುಂಚೆ ಎಲ್ಲ ಚಂದ ಮಾಮ ತೋರಿಸಿ ತಿನ್ಸ್ತಾ ಇದ್ರು, ಆದ್ರೆ ಈಗ ಯೂಟ್ಯೂಬ್ ತೋರಿಸಿ ತಿನ್ಸ್ತಾ ಇದಾರೆ. ಆ ಕೊರೋನಾ ಬಂದಾಗಂತೂ ಎಲ್ಲಾ ಕ್ಲಾಸು ಮೊಬೈಲ್ ಅಲ್ಲೇ ಇತ್ತು. ಸೊ ಹಾಗಾಗಿ ಜೆನ್ ಆಲ್ಫಾ ಮೊಬೈಲ್ ತಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಅಂತಾನೆ ಟ್ರೀಟ್ ಮಾಡುತ್ತೆ. ಈ ಸ್ಥಿತಿಗೆ ಯಾರ್ ತಳ್ಳಿದ್ದು? ಅಬ್ಜೆಕ್ಷನ್ ಯೋರ್ ಆನರ್. Objection overruled. ಆಗ ಮೊಬೈಲ್ ನೋಡದೆ ಆಟ ಆಡ್ತಾ ಇದ್ರೆ ಈ ಜನಕ್ಸು ಬೈಯೋರು. ಹಾಗಂತ 3 ಹೊತ್ತು ಮೊಬೈಲ್ ನಲ್ಲೇ ಇರಿ ಅಂತ ಜನಕ್ಸ್ ಹೇಳಿತ್ತ? ಹಿಂಗೆಲ್ಲ ಆದ್ರೆ ಮುಂದಿನ ಯುವ ಜನತೆಯ ಭವಿಷ್ಯ ಏನ್ ಯೋರ್ ಆನರ್? ಹೇಳು ಚಿಂಟು, ನೀನ್ ಯಾಕಷ್ಟು ಯೂಟ್ಯೂಬ್ ವಿಡಿಯೋಸ್ ನೋಡ್ತೀಯಾ? ಅದು ಕ್ಲಾಸ್ ಅಲ್ಲಿ ಅರ್ಥ ಆಗಿದ್ದನ್ನ ಯೂಟ್ಯೂಬ್ ಮೂಲಕ ನೋಡ್ತೀನಿ. ಪಾಯಿಂಟ್ ಟು ಬಿ ನೋಟೆಡ್ ಮೈ ಲಾರ್ಡ್. ಚಿಂಟು ವಿಡಿಯೋಸ್ ನೋಡ್ಬೋದು, ಆದ್ರೆ ಅವನು ಪಾಠಕ್ಕೆ ಸಂಬಂಧಪಟ್ಟಿದ್ದೇ ನೋಡ್ತಾನೆ. That's all your honor. Closing statements. ಸರ್, ಜೆನ್ ಆಲ್ಫಾನ ವಿನಾಕಾರಣ ಟಾರ್ಗೆಟ್ ಮಾಡ್ತಾರೆ ಈ ಜೆನ್ ಎಕ್ಸ್ ಅವರು. ಅವ್ರು ಹೇಳೋದ್ರಲ್ಲಿ 100ಕ್ಕೆ 100 ಸತ್ಯ ಇರೋದಿಲ್ಲ. ಕಾನ್ಸ್ಟಿಟ್ಯೂಷನ್ ನಮ್ಗೆ ಕೆಲವು ಫಂಡಮೆಂಟಲ್ ರೈಟ್ಸ್ ಕೊಟ್ಟಿದ್ದಾವೆ. ಆರ್ಟಿಕಲ್ 19 to 22 ರೈಟ್ ಟು ಫ್ರೀಡಮ್, ಆರ್ಟಿಕಲ್ 14 to 18 ರೈಟ್ ಟು ಇಕ್ವಾಲಿಟಿ, ಆರ್ಟಿಕಲ್ 23 to 24 ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್. ಅದಕ್ಕೆ ಧಕ್ಕೆ ಬರಬಾರ್ದು. ಅದೇ ನಮ್ ರಿಕ್ವೆಸ್ಟ್ ಯೋರ್ ಆನರ್. ತಂದೆ ತಾಯಿಗಳು ತಮ್ಮ ಮಕ್ಳಿಗೋಸ್ಕರ ಎಷ್ಟೆಲ್ಲಾ ತ್ಯಾಗ ಮಾಡ್ತಾರೆ, ಅದ್ರ ಬದಲಿಗೆ ಅವ್ರು ಕೇಳೋದೇನು? ಮಕ್ಕಳು ತಮ್ಮ ಫಂಡಮೆಂಟಲ್ ಡ್ಯೂಟೀಸ್ ನ ಫಾಲೋ ಮಾಡೋದಷ್ಟೇ. ನಮ್ ಕಾನ್ಸ್ಟಿಟ್ಯೂಷನ್ ಸಹ ಇದೇ ಹೇಳುತ್ತೆ ಯೋರ್ ಆನರ್. ಜಡ್ಜ್ಮೆಂಟ್. ಯೂಶಲಿ ಎಲ್ಲ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊತಾರೆ, ಆದ್ರೆ ಡ್ಯೂಟೀಸ್ ನ ನೆಗ್ಲೆಕ್ಟ್ ಮಾಡ್ತಾರೆ. ಈ ಕೇಸಿಂದ 2ಕ್ಕೂ ಅಷ್ಟೇ ವೇಟೇಜ್ ಕೊಡ್ಬೇಕು ಅಂತ ಗೊತ್ತಾಗತ್ತೆ. Regarding this case, we have decided about the judgment. Both the parents and the child are at fault. ಆದ್ರಿಂದ ಪೇರೆಂಟ್ಸು ಚಿಂಟುನ 3 ದಿವಸ ಟ್ರಿಪ್ ಕರ್ಕೊಂಡು ಹೋಗ್ಬೇಕು. ಆ 3 ದಿವಸದಲ್ಲಿ ಚಿಂಟು ಮೊಬೈಲ್ ಯೂಸ್ ಮಾಡೋ ಹಾಗಿಲ್ಲ. ಜಡ್ಜ್ಮೆಂಟ್ ಡೆಲಿವರ್ಡ್.